ಸ್ನೇಹಿತರೆ, ನಿಮಗೆ ಜೀವನ ಚಕ್ರ ಗೊತ್ತಾ? ನಮ್ಮ ಸಾಹಸ ವಿಷ್ಣು ಸರ್ ಸಿನಿಮಾ ಅಲ್ಲ ಸ್ನೇಹಿತರೆ, ಜೀವನ ಚಕ್ರ ಅಂದರೆ ಲೈಫ್ ಸೈಕಲ್. ಅಂದರೆ ನಿಮಗೆಲ್ಲ ಗೊತ್ತಿದೆ, ಹುಲ್ಲನ್ನು ಮಿಡತೆ ತಿನ್ನುತ್ತೆ, ಮಿಡತೆನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನು ಅದು ತಿನ್ನುತ್ತೆ. ಅದೇ ರೀತಿ ಕಪ್ಪೆ ಎಲ್ಲಿ ಔತ್ಕೊಂಡಿರುತ್ತೋ ಹಾವು ತನ್ನ ಆಹಾರಕ್ಕೋಸ್ಕರ ಹುಡ್ಕೊಂಬಂದು ಕಪ್ಪೆನ ತಿನ್ನೋ ಚಾನ್ಸಸ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಕಪ್ಪೆಗಳು ಬಂದು ನಿಮ್ಮ ಶೂನಲ್ಲಿ ಕೂತಿರ್ಬೋದು, ಇಲ್ಲ ಹಾವೇ ಬಂದುಬಿಟ್ಟು ನಿಮ್ಮ ಶೂ ಒಳಗಡೆ ಕೂತಿರ್ಬೋದು, ಗೊತ್ತಿಲ್ಲ. ಆದರೆ ಶೂ ಹಾಕೊಳ್ಳೋ ಮುನ್ನ ದಯವಿಟ್ಟು ಎಚ್ಚರಿಕೆಯಿಂದ ಶೂನ ಹಾಕ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ರೀಸೆಂಟ್ ನಡೆದಂಥ ಒಂದು ಘಟನೆ, ಬನ್ನೇರು ಗಿಡದಲ್ಲಿ ಮಂಜು ಪ್ರಕಾಶನ್ ಒಬ್ಬ ವ್ಯಕ್ತಿ ಶೂ ಹಾಕೋಬೇಕಾದ್ರೆ ಚುತ್ತಂಗಾಗಿದೆ, ಅದ್ರ ಕಡೆ ಜಾಸ್ತಿ ಗಮನ ಕೊಟ್ಟಿಲ್ಲ. ತನ್ನ ಕನಸಿನ ಮನೆ, ಹೊಸದಾಗಿ ಮನೆ ಕಟ್ತಿದ್ದ ಮನೆ, ಕನಸಿನ ಮನೆ ನೋಡೋಕ್ಕೋಸ್ಕರ ಆ ಹತ್ರದಲ್ಲಿ ಎಲ್ಲೋ ಯಾಮಾರ್ತದೆ ಅನಿಸುತ್ತೆ. ತನ್ನ ಕನಸಿನ ಮನೆ ನೋಡೋಕ್ಕೋಸ್ಕರ ಮನೆಯೆಲ್ಲ ಸುತ್ತಾಡಿ ಬಂದು ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ತಕ್ಷಣ ಮೈಯಲ್ಲಿ ನೊರೆ ಬಂದಿದೆ, ಅವ್ರನ್ನ ತಕ್ಷಣ ಹಾಸ್ಪಿಟಲ್ ಶಿಫ್ಟ್ ಮಾಡೋಷ್ಟರಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಅಂದರೆ ಅವರು ಕಚ್ಚಿದ ತಕ್ಷಣ ನೋಡ್ಕೊಂಡಿದ್ರೆ ಬಹುಶಃ ಬದುಕ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ನಾವು ನಿಮಗೆ ಅಡ್ವೈಸ್ ಮಾಡೋದಿಷ್ಟೇ, ದಯವಿಟ್ಟು ಎಲ್ಲ ವ್ಯಕ್ತಿಗಳು ಕೂಡ, ಶೂ ಹಾಕೋಂಥವು ಎಲ್ಲ ವ್ಯಕ್ತಿಗಳು ಕೂಡ ಒಂದು ಸಲ ತಮ್ಮ ಶೂ ಒಳಗಡೆ ಏನಿದೆ ಅಂತ ಒಂದು ಸಲ ಪರೀಕ್ಷೆ ಮಾಡಿ ಹಾಕ್ಕೊಳ್ಳಿ. ಮಕ್ಕಳು ಕೂಡ ಅದನ್ನು ಹೇಳ್ಕೊಡಿ, ಶೂಗಳನ್ನ ಧರಿಸೋದಕ್ಕೆ ಮುಂಚೆ ಒಂದ್ಸಲ ಪರೀಕ್ಷೆ ಮಾಡಿ ಅದನ್ನು ಹಾಕ್ಕೊಳ್ಳಿ. ಈಗಿನ ಒಂದು ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಏನಾಗುತ್ತೆ ಅಂದರೆ ಬೆಚ್ಚನೆಯ ಜಾಗ ಇರೋ ಕಡೆ ಹಾವುಗಳು ಹುಡ್ಕೊಂಬರ್ತವೆ, ಒಂದು ಶೂನಲ್ಲಿ ಬೆಚ್ಚನೆಯ ಜಾಗ ಇರೋದ್ರಿಂದ ಅಲ್ಲಿ ಮಲ್ಕೊಂಡಿರ್ತವೆ. ಹಾವಾಗಿರ್ಬೋದು, ಕಪ್ಪೆ ಆಗಿರ್ಬೋದು. ಅದು ದಯವಿಟ್ಟು ನಮ್ಮ ಔಷಧಿ ನಾವಿರಬೇಕು. ಎಲ್ಲರೂ ಕೂಡ ಅವೇರ್ನೆಸ್ ಕೊಡಿ. ನಿಮ್ಮ ಕೈಲಷ್ಟು ಕೂಡ ಶೂ ಹಾಕೊಳ್ಳೋಕೆ ಮುಂಚೆ ಒಂದು ಸಲ ಪರೀಕ್ಷೆ ಮಾಡಿ. ದಯವಿಟ್ಟು ನಮ್ಮ ಕಡೆಯಿಂದ ಸಾಮಾಜಿಕ ಕಳಕಳಿಯಿಂದ ಮನವಿ. ಥ್ಯಾಂಕ್ ಯು ವೆರಿ ಮಚ್.